ಇಪಿಎಫ್ಒ ಸದಸ್ಯರಿಗೆ ಬಿಗ್ ಅಪ್ಡೇಟ್. 10 ಮಹತ್ವದ ಬದಲಾವಣೆಗಳು. ಉದ್ಯೋಗಿಗಳಿಗಿದು ಗುಡ್ ನ್ಯೂಸ್. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ತನ್ನ ಸದಸ್ಯರಿಗೆ ಸೇವೆಗಳನ್ನು ಇನ್ನಷ್ಟು ವೇಗವಾಗಿ, ಸರಳವಾಗಿ ಹಾಗೂ ಪಾರದರ್ಶಕವಾಗಿ ಒದಗಿಸುವ ಉದ್ದೇಶದಿಂದ ಮಹತ್ವದ ಡಿಜಿಟಲ್ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಸೆಂಟ್ರಲೈಸ್ಡ್ ಐಟಿ ಎನೇಬಲ್ಡ್ ಸರ್ವಿಸಸ್ ಯೋಜನೆಯಡಿ ಇಪಿಎಫ್ಒ ತನ್ನ ಸಂಪೂರ್ಣ ಸದಸ್ಯರ ಡೇಟಾವನ್ನು ಏಕೀಕೃತ ಡಿಜಿಟಲ್ ವೇದಿಕೆಗೆ ಸ್ಥಳಾಂತರಿಸಿದೆ. ಇಪಿಎಫ್ಒನಲ್ಲಿ ಜಾರಿಗೆ ಬಂದಿರುವ 10 ಪ್ರಮುಖ ಬದಲಾವಣೆಗಳು: ಜುಲೈ 15ರೊಳಗೆ ಪಿಎಫ್ ಬಡ್ಡಿ ಜಮಾ. 2025-26ರ ಹಣಕಾಸು ವರ್ಷದ ಇಪಿಎಫ್ ಬಡ್ಡಿ ಮೊತ್ತವನ್ನು 2026ರ ಜುಲೈ 15ರೊಳಗೆ ಸದಸ್ಯರ ಖಾತೆಗೆ ಜಮಾ ಮಾಡಲಾಗುತ್ತೆ. ಸುಮಾರು 1.44 ಲಕ್ಷ ಕೋಟಿ ಬಡ್ಡಿ ಮೊತ್ತವನ್ನು ಕೋಟ್ಯಂತರ ಸದಸ್ಯರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತೆ. ಎಲ್ಲ ಪಿಎಫ್ ಮಾಹಿತಿ ಒಂದೇ ವೇದಿಕೆಯಲ್ಲಿ. ಹೊಸ ಏಕೀಕೃತ ಸದಸ್ಯರ ಪೋರ್ಟಲ್ನಲ್ಲಿ ಪಿಎಫ್ ಬ್ಯಾಲೆನ್ಸ್, ಸದಸ್ಯತ್ವದ ವಿವರ, ಕ್ಲೈಮ್ ಸ್ಥಿತಿ, ಪಿಂಚಣಿ ದಾಖಲೆ ಹಾಗೂ ಇತರ ಎಲ್ಲ ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ವೀಕ್ಷಿಸಬಹುದು. ಕ್ಲೈಮ್ ಮುಂಚಿತ ಪರಿಶೀಲನೆ. ಇನ್ನು ಮುಂದೆ ಕ್ಲೈಮ್ ಸಲ್ಲಿಸಿದ ಬಳಿಕ ವ್ಯವಸ್ಥೆಯೇ ದಾಖಲೆಗಳನ್ನು ಪೂರ್ವ ಪರಿಶೀಲನೆ ಮಾಡುತ್ತದೆ. ಯಾವುದೇ ದಾಖಲೆ ಅಥವಾ ಮಾಹಿತಿ ಕೊರತೆ ಇದ್ದರೆ ಸದಸ್ಯರಿಗೆ ಮುಂಚಿತವಾಗಿ ತಿಳಿಸಲಾಗುತ್ತೆ. ಇದರಿಂದ ಕ್ಲೈಮ್ ತಿರಸ್ಕಾರವಾಗುವ ಸಾಧ್ಯತೆ ಕಡಿಮೆಯಾಗಲಿದೆ. 5 ಲಕ್ಷದವರೆಗೆ ಆಟೋ ಕ್ಲೈಮ್ ಸೆಟಲ್ಮೆಂಟ್. ಕೆವೈಸಿ ಪೂರ್ಣಗೊಳಿಸಿರುವ ಸದಸ್ಯರ 5 ಲಕ್ಷದವರೆಗೆ ಇರುವ ಪಿಎಫ್ ಅಡ್ವಾನ್ಸ್ ಕ್ಲೈಮ್ಗಳನ್ನು ಸ್ವಯಂಚಾಲಿತವಾಗಿ ಮಂಜೂರು ಮಾಡಲಾಗುತ್ತೆ. ಈ ಹಿಂದೆ ಈ ಮಿತಿ 1 ಲಕ್ಷ ಮಾತ್ರ ಇತ್ತು. ಕ್ಲೈಮ್ ಪ್ರಕ್ರಿಯೆ ಇನ್ನಷ್ಟು ವೇಗ. ಹೆಚ್ಚುವರಿ ದಾಖಲೆ ಅಗತ್ಯವಿದ್ದರೆ ಇಪಿಎಫ್ಒ ಆನ್ಲೈನ್ ಮೂಲಕವೇ ಮಾಹಿತಿ ಕೇಳಲಿದೆ. ಸದಸ್ಯರು ಸಹ ಆನ್ಲೈನ್ನಲ್ಲೇ ಉತ್ತರಿಸಬಹುದು. ಕ್ಲೈಮ್ ಅನುಮೋದನೆಯಾದ ದಿನವೇ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಹೆಚ್ಚಿನ ಬಡ್ಡಿ ಮತ್ತು ಸರಳ ವಿತ್ಡ್ರಾ ನಿಯಮಗಳು. ಇನ್ನು ಅಂತಿಮ ಪಿಎಫ್ ಪಾವತಿ ಅನುಮೋದನೆಯಾಗುವ ದಿನಾಂಕದವರೆಗೆ ಬಡ್ಡಿ ಲೆಕ್ಕ ಹಾಕಲಾಗುತ್ತೆ. ಜೊತೆಗೆ ಈ ಹಿಂದೆ ಇದ್ದ 13 ವಿಧದ ವಿತ್ಡ್ರಾ ನಿಯಮಗಳನ್ನು ಕೇವಲ 3 ವಿಭಾಗಗಳಿಗೆ ಇಳಿಸಲಾಗಿದೆ. ಸದಸ್ಯರು ತಮ್ಮ ಪಿಎಫ್ ಬ್ಯಾಲೆನ್ಸ್ನ 75%ರವರೆಗೆ ಹಣವನ್ನು ಹಿಂಪಡೆಯಬಹುದು. ಉದ್ಯೋಗ ಬದಲಾದರೆ ಪಿಎಫ್ ಖಾತೆ ಸ್ವಯಂಚಾಲಿತ ವರ್ಗಾವಣೆ. ಇನ್ನು ಮುಂದೆ ಉದ್ಯೋಗ ಬದಲಿಸಿದಾಗ ಪ್ರತ್ಯೇಕ ಪಿಎಫ್ ವರ್ಗಾವಣೆ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ಅದಾಗಲೇ ಲಿಂಕ್ ಆಗಿರುವ ಯುಎಎನ್ ಮೂಲಕ ಹೊಸ ಸಂಸ್ಥೆಗೆ ಪಿಎಫ್ ಖಾತೆ ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗಲಿದೆ. ದೇಶದ ಯಾವುದೇ ಪಿಎಫ್ ಕಚೇರಿಯಿಂದ ಸೇವೆ. ಇಪಿಎಫ್ಒ ಸದಸ್ಯರು ತಮ್ಮ ಪ್ರಾದೇಶಿಕ ಕಚೇರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ದೇಶದ ಯಾವುದೇ ಇಪಿಎಫ್ಒ ಕಚೇರಿಯಿಂದ ಸೇವೆ ಹಾಗೂ ಮಾಹಿತಿ ಪಡೆಯಬಹುದು. ಎಲ್ಲೆಡೆಯಿಂದ ಲೈಫ್ ಸರ್ಟಿಫಿಕೇಟ್ ಸಲ್ಲಿಕೆ. ಇಪಿಎಸ್ ಪಿಂಚಣಿದಾರರು ದೇಶದ ಯಾವುದೇ ಇಪಿಎಫ್ಒ ಕಚೇರಿಯಲ್ಲಿ ಜೀವನ ಪ್ರಮಾಣ ಪತ್ರ ಸಲ್ಲಿಸಬಹುದು. ಜೊತೆಗೆ ಇತರ ಸೇವೆಯನ್ನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಯಾವುದೇ ಬ್ಯಾಂಕ್ ಖಾತೆಗೆ ಪಿಂಚಣಿ ಜಮಾ. ಹೊಸ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯಡಿ ದೇಶದ ಯಾವುದೇ ಬ್ಯಾಂಕ್ ಖಾತೆಗೆ ಪಿಂಚಣಿ ಮೊತ್ತವನ್ನು ನೇರವಾಗಿ ಜಮಾ ಮಾಡಿಸಿಕೊಳ್ಳಬಹುದು. ಈ ಹಿಂದೆ ಪಿಪಿಒಗೆ ಸಂಬಂಧಿಸಿದ ಬ್ಯಾಂಕ್ ಶಾಖೆಗಳಲ್ಲಷ್ಟೇ ಈ ಸೌಲಭ್ಯ ಲಭ್ಯವಿತ್ತು. ಇಪಿಎಫ್ಒ ಜಾರಿಗೆ ತಂದಿರುವ ಈ ಹೊಸ ಡಿಜಿಟಲ್ ವ್ಯವಸ್ಥೆಯಿಂದ ಸದಸ್ಯರಿಗೆ ಕ್ಲೈಮ್ ಪ್ರಕ್ರಿಯೆ ಮತ್ತಷ್ಟು ವೇಗವಾಗಲಿದ್ದು, ಪಿಎಫ್ ಹಣ ಹಿಂಪಡೆಯುವುದು, ಉದ್ಯೋಗ ಬದಲಾವಣೆ, ಪಿಂಚಣಿ ಸೇವೆಗಳು ಹಾಗೂ ಸದಸ್ಯತ್ವ ನಿರ್ವಹಣೆ ಎಲ್ಲವೂ ಹೆಚ್ಚು ಸುಲಭ ಮತ್ತು ಪಾರದರ್ಶಕವಾಗಲಿದೆ. ವಿಶೇಷವಾಗಿ 5 ಲಕ್ಷದವರೆಗೆ ಆಟೋ ಕ್ಲೇಮ್ ಸೆಟಲ್ಮೆಂಟ್ ಹಾಗೂ ಸ್ವಯಂಚಾಲಿತ ಪಿಎಫ್ ವರ್ಗಾವಣೆ ಉದ್ಯೋಗಿಗಳಿಗೆ ದೊಡ್ಡ ಅನುಕೂಲವಾಗಲಿದೆ.